ಅನ್ಕೊಂಡಿದ್ದೆ ಒಂದು ಆಗಿದ್ದೆ ಒಂದು ಜೆಸಿಪಿ ಇವತ್ತು ಮಾತ್ರ ನಮ್ದು ಅಷ್ಟೊಂದು ಗೆನ್ನೆಲಿಗಿರೋ ಮನೆ ಮುಂದೆ ಇರ್ಕೂಡ್ದು ಅಂತ ಕೂಡ ಹೇಳಿದ್ರು. ಅದಕ್ಕೋಸ್ಕರ ಕಿಲ್ಸಾಗದೆ ಒಳ್ಳೇದಾಗ್ತದೆ ಅಂತ ಕೂಡ ಹೇಳಿದ್ರು. 20 ವರ್ಷದಿಂದ ಒಳ್ಳೇದಾಗಿಲ್ಲ, ಇವಾಗ ಏನು ಒಳ್ಳೇದಾಗ್ತಂತ ಒಂದ್ಸಲಿ ನೋಡೋಣ ಅಂತ ಕೂಡ ಕಿಲ್ಸಾಗದೆ. ಅದೇ ತರ ನಾಟಿ ಗೊಬ್ಬರ ಕೂಡ ಬಂದಿತ್ತು, ತ್ಯಾಮ ಇದ್ದಿದ್ ಕಾರಣ ಮೊನ್ನೆ ಗೆನ್ಮೆ ಮೇಲೆ ಕೂಡ ಬಿಟ್ಟಿತ್ತು. ಸರೆಂಟಿದ್ದು ನಮ್ಮ ಮನೆ ಹತ್ರ ಬಂದಿರೋ ಜೆಸಿಪಿನ ಇವತ್ತು ಅದ್ರಾಗೆ ಕೂಡ ಕರ್ಕೊಂಡು ಅಲ್ಲೆಲ್ಲ ಉಡ್ಡೆಗ್ಲ ಹಾಕ್ಸೋಣ ಅಂತ ಹೋಗಿದ್ದಕ್ಕ ಪಾಪ ಎಣ್ಣಿತ್ಕೊಂಡು ಒಣ ಉಡ್ಡೆಗ್ಲೆಲ್ಲ ಹಾಕ್ಸಕ್ ಹೋದ್ರೆ ಜಾಸ್ತಿ ಖರ್ಚು ಬರ್ತದೆ ಅಣ್ಣ, ಎಕರೆಕ 4,000 ಕೂಡ ತಗೊಂತಾರೆ. ನಾನು ಹಂಗೆ ಬಕೆಟಾಗ ಶೆಲ್ಕೊಂಬಂದ್ಬಿಡ್ತೀನಿ ಅಣ್ಣ, ಕರೆಕ್ಟಾಗಿ ನಂಗೆ ಅವರ್ಕ 1,000 ರೂಪಾಯಿ ಕೂಡ ಅಂತ ಕೂಡ ಹೇಳಿದ್ನು. ಯಾವ ತರ ಶೆಲ್ಲದಂತ ಬನ್ನಿ ತೋರಿಸ್ತೀನಿ. ಇದೇ ತರ ಅಷ್ಟು ಡ್ರೈವರ್ ಯಾವ್ರಪ್ಪ ಅಂತಂದ್ರೆ ಮದನಪಲ್ಲಿ ಅಂತ, ಮದನಪಲ್ಲಿ ಕಡೆ ಎಲ್ಲ ಇದೇ ತರ ಕೂಡ ಜೆಸಿಬಿದಾಗ ಶೆಲ್ಲದಂತೆ. ಯಾಕಂತಂದ್ರೆ ಕೆಲಸದವರು ಸಿಕ್ಕೋದು ಸ್ವಲ್ಪ ಡೌಟ್ ಅಂತೆ. ನಮ್ ಕಡೆ ಗೊಬ್ಬರ ಶೆಲ್ಲಕ ಎಕರೆಕ ಕರೆಕ್ಟಾಗಿ 4,000 ಕೂಡ ತಗೊಂತಾರೆ ಅಣ್ಣ. ನನ್ಗೆ 1,000 ರೂಪಾಯಿ ಕೊಡೋಣ, 1 ಅವರ್ಗೆಲ್ಲ ಕ್ಲೀನಾಗಿ ಶೆಲ್ ಕೊಟ್ಬಿಡ್ತೀನಿ ಮುಂದಿನ ಬಕೆಟಾಗ ಅಂತ ಹೇಳಿದ್ರು. ಇದನ್ನ ಶೆಲ್ಲಕ ಎಕ್ಸ್ಪೀರಿಯನ್ಸ್ ಕೂಡ ಇರ್ಬೇಕಂತ, ಶೆಲ್ಲಿರೋ ಬೈಲು ಈ ತರ ಇತ್ತು, ನೀವು ಬೇಕಾದ್ರೆ ಅಬ್ಸರ್ವ್ ಮಾಡ್ಬೋದು. ಟೈಮ್ ನೋಡಿದೆ 3 ಗಂಟೆ ಆಗಿತ್ತು. ನಮ್ಮ ಮನೆಯಿಂದ ಬೇಲಿ ಗಿಡಗಳು ಕೂಡ ಇದ್ವು, ಅದನ್ನೆಲ್ಲ ಕಿತ್ತಿ ಒಂದ್ ಹತ್ರ ಉಡ್ಡೆ ಕೂಡ ಹಾಕ್ಸ್ಬೇಕಾಗಿತ್ತು. ಯಾಕಂತಂದ್ರೆ ಗೆಲ್ಮೆ ಹಂಚಾಗ ಜಾಸ್ತಿ ಬೇಲಿ ಗಿಡಗಳಿದ್ವು, ಉಳಕ್ಕೆಲ್ಲ ತೊಂದರೆ ಕೂಡ ಕೊಡ್ತಾ ಇತ್ತು. ಅದಕ್ಕೋಸ್ಕರ ಇವತ್ತೆಲ್ಲ ಕಿಲ್ಸಾಕ್ಬಿಟ್ಟು ಕ್ಲೀನಾಗಿ ರೆಡಿ ಮಾಡೋಣ, ಯಾಕಂತಂದ್ರೆ ಹೊಲಗೆಲ್ಲ ಉಳಿಸ್ಬೇಕಾದ್ರೆ ಅನುಕೂಲ ಆಗ್ತದೆ ಅಂದ್ಬಿಟ್ಟು ಅದೇ ಜೆಸಿಪಿನ ಇವತ್ತು ಕರ್ಕೊಂಬಂದೆ. ನಾವ್ ಹೇಳ್ದಂಗೆ ಪಾಪ ಕ್ಲೀನಾಗಿ ಕೂಡ ಕಿತ್ತಿರೋ ಬೈಲು ಈ ತರ ಇತ್ತು, ನೀವು ಬೇಕಾದ್ರೆ ಅಬ್ಸರ್ವ್ ಮಾಡ್ಬೋದು ಅಂತ ಹೇಳಕ ನಾನು ಇಷ್ಟಪಡ್ತೀನಿ. ಇದನ್ನೆಲ್ಲ ಮಾಡಿ ಮುಗಿಸಕ ಟೈಮ್ ನೋಡಿದೆ 5 ಗಂಟೆ ಆಗಿತ್ತು. ಮಾಲೂರ್ ಕಡೆಯಿಂದ ನನಗೆ ಒಂದು ಫೋನ್ ಬಂತು, ಅಣ್ಣ ಗೊಲೆ ಇರೋದು ಮೋಸುಗಳು 2 ಬೇಕಣ್ಣ ಗ್ರೂಪ್ ಹೆಚ್ಚಿಗೆ ಅಂತ ಹೇಳಿದ್ರು. ಸರಿ ಬಾಣ ಕೊಡ್ತೀನಿ ಅಂತ ಕೂಡ ಪಾಪ ಅವ್ರು ಕೇಳಿದ್ದೆ, ಅವ್ರು ಕೂಡ ಬಂದಿದ್ರು. ಅಷ್ಟಿದ್ ಯಾರ್ದಪ್ಪ ತಾಟ ಅಂದ್ರೆ ನಮ್ಮ ಸೀನಣ್ಣದು. ನಿಮ್ಗೆ ಯಾರು ಬಾಳೆ ಮೋಸು ಗೊಲೆ ಸಮೇತ ಬೇಕಾದ್ರೆ ನನ್ನ ಕಾಂಟ್ಯಾಕ್ಟ್ ಮಾಡಿ ಕೊಡ್ತೀನಿ ಅಂತ ಹೇಳಕ ಇಷ್ಟಪಡ್ತೀನಿ. ಬಾಳೆ ಮೋಸುಗಳನ್ನ ಲೋಡ್ ಮಾಡ್ಕೊಂಡು ಮಾಲೂರ್ ಕಡೆ ಹೋದ್ರೆ ಟೆಂಪ ನನ್ನ ಫ್ರೆಂಡ್ ಫೋನ್ ಮಾಡ್ಬಿಟ್ಟಿದ್ದೆ, ತೋರದ ಹತ್ರ ಬಿರಿಯಾನಿ ಮಾಡ್ತಿದ್ದೀನಿ ಅಂತ ಅಂದು. ಸರಿ ಅಂದ್ಬಿಟ್ಟು ಅಲ್ಲಿ ಹೋಗಿ ಎಲ್ಲ ಬಿರಿಯಾನಿ ಎಲ್ಲ ತಿನ್ಕೊಂಡು ಮನೆಗೆ ಹೋಗಕ ರಾತ್ರಿ 10:30 ಆಗಿತ್ತು. ಇವತ್ತಿನ ಕತೆ ಇಷ್ಟು, ನಾಳೆ ಸಿಗ್ತೀನಿ.